ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇಂಪ್ಲಿಮೆಂಟೇಷನ್ ಆಫ್ ಕನೆಕ್ಷನ್ ಲೆಸ್ ಸರ್ವಿಸ್, ಇದು ಒಂದು ನೆಟ್ವರ್ಕ್ ಲೇಯರ್ ಡಿಸೈನ್ ಇಶ್ಯೂಸ್ ಆಗಿರುತ್ತೆ. ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದಕ್ಕಿಂತ ಮುಂಚೆ ಸ್ಟೋರ್ ಆ್ಯಂಡ್ ಫಾರ್ವರ್ಡ್ ಟೆಕ್ನಿಕ್ ಅಥವಾ ಪ್ಯಾಕೆಟ್ ಸ್ವಿಚಿಂಗ್ ಬಗ್ಗೆ ನಾವು ನೋಡ್ತಾ ಹೋಗಿದ್ವಿ. ಆ ವಿಡಿಯೋನ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಇಲ್ಲೇನಾಗುತ್ತೆ ಅಂತ ಅಂದರೆ ಎರಡು ಪ್ರೋಸೆಸ್ ಇದೆ, ಪ್ರೋಸೆಸ್ P1 ಮತ್ತು ಪ್ರೋಸೆಸ್ P2. ಈ ಪ್ರೋಸೆಸ್ P1 ಅನ್ನ ನಾವೇನಂತ ಅನ್ಕೊಳ್ಳೋಣ ಅಂದರೆ, ಇದು ಸೆಂಡರ್, ಒಂದು ಇನ್ಫಾರ್ಮೇಶನ್ ಅನ್ನ ಸೆಂಡ್ ಮಾಡ್ತಾ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇಮೇಲ್ನ ಸೆಂಡ್ ಮಾಡ್ತಾ ಇದೆ ನೀವು ನಿಮ್ಮ ಫ್ರೆಂಡ್ಗೆ. ಇದು ಹೋಸ್ಟ್ 1, ನೀವು ಹೋಸ್ಟ್ 2 ನಿಮ್ಮ ಫ್ರೆಂಡ್, ನೀವು ಇಮೇಲ್ನ ಸೆಂಡ್ ಮಾಡ್ತಾ ಇದ್ದೀರಿ. ರಿಸೀವರ್ ಯಾರು? ನಿಮ್ಮ ಫ್ರೆಂಡ್. ರಿಸೀವರ್ ಏನು ಮಾಡಬೇಕು? ಇಮೇಲ್ನ ರಿಸೀವ್ ಮಾಡಬೇಕು. ಸೊ ಇಲ್ಲಿ ಮಧ್ಯದಲ್ಲಿ ಏನಾಗುತ್ತೆ ಅಂತ ಅಂದರೆ, ಪ್ಯಾಕೆಟ್ಸ್ನ ಮುಖಾಂತರ ಇನ್ಫಾರ್ಮೇಷನ್ನ ಸೆಂಡ್ ಮಾಡ್ತಾ ಹೋಗ್ತೀವಿ. ಇಲ್ಲಿ ಏನಿದೆ, ಇವು ಪ್ಯಾಕೆಟ್ಸ್ ಅಂತ ಕರಿತೀವಿ. ಪ್ಯಾಕೆಟ್ಸ್ ಅಂದ್ರೇನು? ಇನ್ಫಾರ್ಮೇಷನ್ ಅವ್ರ ಡಾಟಾನ ನಾವು ಪ್ಯಾಕೆಟ್ಸ್ನ ಮುಖಾಂತರ ಸ್ವಿಚ್ ಮಾಡ್ತಾ ಹೋಗ್ತೀವಿ. ಈ ಏನು ನೋಡ್ಸ್ ಅಥವಾ ರೂಟರ್ಸ್ ಅಂತ ಕರಿತೀವಿ, ಇವನ್ನ ರೂಟರ್ಸ್ನ ಮುಖಾಂತರ ಪ್ಯಾಕೆಟ್ಗಳನ್ನ ಒಂದು ರೂಟರಿಂದ ಇನ್ನೊಂದು ರೂಟರ್ಗೆ ನಾವು ಸೆಂಡ್ ಮಾಡ್ತಾ ಇನ್ಫಾರ್ಮೇಷನನ್ನು ವಿತಿನ್ ಎ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ನಾವು ಟ್ರಾನ್ಸಾಕ್ಷನ್ ಮಾಡ್ತಾ ಹೋಗ್ತೀವಿ. ಸೊ ಇದೇನು, ಇದು ರೆಡ್ ಕಲರ್ ರೌಂಡ್ ಸರ್ಕಲ್ ಇದೆ, ಇದನ್ನು ನಾವು ಸಬ್ನೆಟ್ ಆರ್ ISP ಅಂತ ಕರಿತೀವಿ. ISP ಅಂತ ಅಂದ್ರೇನು? ಇಂಟರ್ನೆಟ್ ಸೋರ್ಸ್ ಪ್ರೊವೈಡರ್. ಫಾರ್ ಎಕ್ಸಾಂಪಲ್ ನೀವು ಯಾವುದನ್ನು ಯೂಸ್ ಮಾಡ್ತೀರಾ? ಜಿಯೋ ಯೂಸ್ ಮಾಡಿದ್ರೆ ಜಿಯೋ ನಿಮಗೆ ISP ಪ್ರೊವೈಡರ್, ಅಥವಾ ನೀವು ಏರ್ಟೆಲ್ನ ಯೂಸ್ ಮಾಡಿದ್ರೆ ಏರ್ಟೆಲ್ ನಿಮಗೆ ISP ಪ್ರೊವೈಡರ್ ಆಗಿರುತ್ತೆ. ಸೊ ಈ ಪ್ರತಿಯೊಂದು ಕೂಡ ಯಾವುದರಿಂದ ಕನೆಕ್ಷನ್ ಆಗಿರುತ್ತೆ? ಲ್ಯಾನ್ ಕೇಬಲ್. ಲ್ಯಾನ್ ಅಂದ್ರೇನು? ಲೋಕಲ್ ಏರಿಯಾ ನೆಟ್ವರ್ಕ್ ಕೇಬಲಿಂದ ಕನೆಕ್ಟ್ ಆಗಿರುತ್ತೆ. ಯಾಕಂದರೆ ನಮಗೆ ಶಾರ್ಟರ್ ಡಿಸ್ಟೆನ್ಸಲ್ಲಿ ನಮಗೆ ಇನ್ಫಾರ್ಮೇಷನ್ನ ಟ್ರಾನ್ಸ್ಫರ್ ಆಗಬೇಕಾಗಿರುತ್ತೆ, ಅದಕ್ಕೋಸ್ಕರ. ಸೊ ಈಗ ಏನಾಗುತ್ತೆ ಅಂದರೆ, ಹೋಸ್ಟ್ 1 ಅದರ ನಿಯರೆಸ್ಟ್ ರೂಟರ್ ಯಾವುದು? ಎಗೆ ಇನ್ಫಾರ್ಮೇಷನನ್ನು ಸೆಂಡ್ ಮಾಡಿದ್ದಾರೆ ಅಂತ ಅಂದ್ಕೊಳ್ಳಿ. ಏನು ಮಾಡುತ್ತೆ ಅಂತ ಅಂದರೆ, ಎನಿ ರೂಟರ್ ಎನಿವೇರ್, ಯಾವುದು ಇಲ್ಲಿ ಯಾವ ಕಡೆಗಾರು ಕಳಿಸ್ಬೋದು, ಅದು ಏನು ಮಾಡುತ್ತೆ? ಸೆಂಡ್ ಪ್ಯಾಕೆಟ್ ಎನಿವೇರ್. ಫಾರ್ ಎಕ್ಸಾಂಪಲ್ ಎ ಇಂದ ಸಿ ಕಳಿಸ್ಬೋದು ಅಥವಾ ಬಿ ಕಳಿಸ್ಬೋದು, ಯಾವುದಕ್ಕೂ ಕೂಡ ಅದು ಕಳಿಸ್ತಾ ಹೋಗ್ಬೋದು. ಸೊ ನಾವೇನು ಮಾಡೋಣ ಅಂದರೆ, ಎರಡಕ್ಕೂ ಕೂಡ, ಎರಡು ಸಿನಾರಿಯೋಗೂ ಕೂಡ ಒಂದೊಂದು ರೂಟಿಂಗ್ ಟೇಬಲನ್ನು ಮಾಡ್ತಾ ಹೋಗೋಣ. ರೂಟರ್ ಟೇಬಲ್ ಫಾರ್ ಎ. ಸೊ ಏನು ಇನಿಷಿಯಲಿ ಮೊದಲಿಗೆ ಏನಾಗುತ್ತೆ ಅಂತ ನೋಡ್ತಾ ಹೋಗೋಣ. ಈ ಪ್ರತಿಯೊಂದನ್ನು ಕೂಡ ನಾವೇನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಅದನ್ನು ಡೇಟಾಗ್ರಾಮ್ ಅಂತ ಕರಿತಾ ಹೋಗ್ತೀವಿ, ಡೇಟಾಗ್ರಾಮ್. ಸೊ ಇನಿಷಿಯಲಾಗಿ ಏನಾಗುತ್ತೆ ಅಂತಂದರೆ, ಎ ಇಂದ ಸಿ ಮುಖಾಂತರ ಹೋಗ್ತಾ ಇದೆ ಅಂತ ಅಂದ್ಕೊಳ್ಳಿ. 3 ಮತ್ತು 4 ಹೋಗ್ತಾ ಇದೆ. ಯಾವ 3 ಮತ್ತು 4 ಪ್ಯಾಕೆಟ್ಸ್ ಎ ಇಂದ ಸಿ, ಸಿ ಇಂದ ಈ ಡೈರೆಕ್ಷನ್ನಲ್ಲಿ ಹೋಸ್ಟ್ 2ಗೆ ರಿಸೀವ್ ಆಗ್ತಾ ಇದೆ ಅಂತ ಅಂದ್ಕೊಳ್ಳಿ. ಸೊ ನಮಗೇನಾಗಿದೆ, ಯಾವ್ಯಾವ ರೂಟರ್ ಇದೆ, ಪ್ರತಿಯೊಂದು ರೂಟರನ್ನು ಕೂಡ ನಾವು ರೂಟಿಂಗ್ ಟೇಬಲಲ್ಲಿ ಬರೀಬೇಕಾಗುತ್ತೆ. ಸೊ ABCDEF ಟೋಟಲ್ F4ಗೂ ನಮಗೆ ರೂಟ್ ಅಂಡ್ ಟೇಬಲ್ಸ್ ಇದೆ. ಎ ಇಂದ ಎಗೆ ಸೆಂಡ್ ಮಾಡೋಕ್ಕಾಗಲ್ಲ, ಯಾಕಂದರೆ ಸೆಲ್ಫ್ ಲೂಪಿಂಗ್ ಇಲ್ಲಿ ಬರೋದಿಲ್ಲ. ನೆಕ್ಸ್ಟ್ ಎ ಇಂದ ಬಿಗೆ ಅದು ಸೆಂಡ್ ಮಾಡ್ಬೋದು, ಯಾವುದ್ರ ಮುಖಾಂತರ? ಬಿನ ಮುಖಾಂತರ. ಎ ಇಂದ ಸಿಗೆ ಯಾವುದ್ರ ಮುಖಾಂತರ ಸೆಂಡ್ ಮಾಡ್ಬೋದು? ಸಿ. ಎ ಇಂದ ಬಿಗೆ ಸೆಂಡ್ ಮಾಡಿದಾಗ ಅಲ್ಲಿರುವಂಥ ರೂಟರ್ ಹೆಸರೇನು? ಬಿ. ನೆಕ್ಸ್ಟ್ ಎ ಇಂದ ಸಿಗೆ ಸೆಂಡ್ ಮಾಡಿದಾಗ ಯಾವುದ್ರ ಮುಖಾಂತರ ಸೆಂಡ್ ಮಾಡಬೇಕು? ಸಿನ ಮುಖಾಂತರ, ಡೈರೆಕ್ಟ್ ಕನೆಕ್ಷನ್ ಇರೋದ್ರಿಂದ ಸಿಗೆ ಸೆಂಡ್ ಮಾಡುತ್ತೆ. ನೆಕ್ಸ್ಟ್ ಎ ಇಂದ ಇಗೆ ಯಾವುದ್ರ ಮುಖಾಂತರ ಸೆಂಡ್ ಮಾಡುತ್ತೆ? ಎ ಇಂದ ಸಿಗೆ ಬರುತ್ತೆ, ಸಿ ಇಂದ ಇಗೆ ಬರುತ್ತೆ. ಮೊದಲನೇ ಏನು ನಾವು ನೋಡ್ತಾ ಇದ್ದೀವಿ, 3 ಮತ್ತು 2 ಎರಡು ಪ್ಯಾಕೆಟ್ಸ್ ಏನು ಟ್ರಾನ್ಸ್ಫರ್ ಆಗ್ತಾ ಇದೆ, ಅವು ಹೇಗೆ ಟ್ರಾನ್ಸ್ಫರ್ ಆಗ್ತವೆ ಅಂದರೆ, ಎ ಇಂದ ಸಿಗೆ ಬರುತ್ತೆ, ಸಿ ಇಂದ ಇಗೆ ಬರುತ್ತೆ. ಸೊ ಸಿನ ಮುಖಾಂತರ ನಮಗೆ ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಎಫ್ಗೂ ಕೂಡ ಸಿನ ಮುಖಾಂತರ ನಮಗೆ ಟ್ರಾನ್ಸ್ಫರ್ ಆಗುತ್ತೆ. ನೆಕ್ಸ್ಟ್ ಡಿಗೂ ಕೂಡ ಎ ಇಂದ ಸಿಗೆ, ಸಿ ಇಂದ ಇಗೆ, ಇ ಇಂದ ಡಿಗೆ ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ. ಸೊ ನಮಗೇನಾಗಿದೆ, ಇಲ್ಲಿ ಎ ಇಂದ ಸಿ ಮುಖಾಂತರ ನಮಗೆ ಪ್ಯಾಕೆಟ್ಸು ಟ್ರಾನ್ಸ್ಫರ್ ಆಗ್ತಾ ಹೋಗ್ತಾ ಇದೆ. ಯಾವುದು? ಇದು ಇನಿಷಿಯಲ್ ಆಗಿ. ಸೊ ನೆಕ್ಸ್ಟ್ ಇನ್ನೊಂದು ರೂಟಿಂಗ್ ಟೇಬಲ್ ಬರೆಯೋಣ, ಯಾಕಂದರೆ ಇನ್ನೂ ಒಂದು ಡೈರೆಕ್ಷನ್ ಪಾಸಿಬಲ್ ನಮಗೆ ಇದೆ. ಸೊ ರೂಟಿಂಗ್ ಟೇಬಲ್ ಆಫ್ ಎ. ನೆಕ್ಸ್ಟ್ ನೆಕ್ಸ್ಟ್ ಇನ್ನೊಂದು. ಸೊ ABCDEF. ಸೊ ಇವಾಗ ಏನು ಮಾಡ್ತಿದ್ದೀವಿ ಅಂದರೆ, ಪ್ಯಾಕೆಟ್ 4
ಇಲ್ಲಿರುವ ಇನ್ಫಾರ್ಮೇಷನನ್ನು ನಾವು ಬಿ ಮುಖಾಂತರ ಸೆಂಡ್ ಮಾಡ್ತಾ ಇದ್ದೀವಿ. ಹೇಗೆ? ಎ ಇಂದ ಎಗೆ ಸೆಂಡ್ ಮಾಡೋಂಗಿಲ್ಲ, ಸೆಲ್ಫ್ ಲೂಪ್ ಇಲ್ಲ. ನೆಕ್ಸ್ಟ್ ಎ ಇಂದ ಬಿಗೆ ಸೆಂಡ್ ಮಾಡ್ಬೋದು, ಯಾವುದ್ರ ಮುಖಾಂತರ? ಬಿ. ಎ ಇಂದ ಸಿಗೆ ನಾವು ಸೆಂಡ್ ಮಾಡಬೇಕು, ಯಾವುದ್ರ ಮುಖಾಂತರ ಅಂದರೆ ಬಿನ ಮುಖಾಂತರನೇ ಸೆಂಡ್ ಮಾಡಬೇಕು. ಯಾಕಂದರೆ ಎ ಇಂದ ಬಿ, ಬಿ ಇಂದ ಡಿ, ಡಿ ಇಂದ ಇ ಇಂದ ಸಿ, ಈ ಥರ ಇನ್ಫಾರ್ಮೇಷನ್ ಫ್ಲೋ ಆಗಬೇಕು. ಯಾಕಂದರೆ ನಾವು ಇನ್ನೊಂದು ಪಾತನ್ನು ನಾವು ನೋಡ್ತಾ ಹೋಗ್ತಾ ಇದ್ದೀವಿ. ಸೊ ಬಿ. ನೆಕ್ಸ್ಟ್ ಡಿಗೆ ಸೆಂಡ್ ಆಗುತ್ತೆ, ಎ ಇಂದ ಬಿಗೆ ಹೋಗುತ್ತೆ, ಬಿ ಇಂದ ಡಿಗೆ ಹೋಗುತ್ತೆ. ಸೊ ಬಿನ ಮುಖಾಂತರನೇ ಸೆಂಡ್ ಆಗ್ತಾ ಹೋಗಬೇಕಾಗುತ್ತೆ. ಸೊ ಇಲ್ಲಿ ಕೂಡ ಬಿನ ಮುಖಾಂತರ ಸೆಂಡ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಯಾಕೋ ಬರೆಯೋದಕ್ಕೆ ಸರಿ ಆಗ್ತಾ ಇಲ್ಲ, ನನ್ನ ಜಾಯ್ಸ್ಟಿಕ್ ಸ್ವಲ್ಪ ವರ್ಕ್ ಆಗ್ತಾ ಇಲ್ಲ, ಅದಕ್ಕೆ ನಾನು ಸಾರಿ ಕೇಳ್ತೀನಿ. ಸೊ ಯಾವುದ್ರ ಮುಖಾಂತರ ಬರುತ್ತೆ? ಬಿನ ಮುಖಾಂತರ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಪ್ರತಿಯೊಂದಕ್ಕೂ ಕೂಡ ಬಿನ ಮುಖಾಂತರನೇ. ನೆಕ್ಸ್ಟ್ ಈಗ ಹೇಗೆ ಬರುತ್ತೆ? ಎ ಇಂದ ಬಿಗೆ, ಬಿ ಇಂದ ಡಿಗೆ, ಡಿ ಇಂದ ಇಗೆ. ನೆಕ್ಸ್ಟ್ ಎಫ್ಗೆ ಎ ಇಂದ ಬಿ, ಬಿ ಇಂದ ಡಿ, ಡಿ ಇಂದ ಎಫ್. ಸೊ ಈ ಥರ ಎರಡು ರೀತಿಯಲ್ಲಿ ಅಥವಾ ಎರಡು ಅಥವಾ ಜಾಸ್ತಿ ರೀತಿಯಲ್ಲಿ ಇಂಪ್ಲಿಮೆಂಟೇಷನ್ ಆಫ್ ಕನೆಕ್ಷನ್ಲೆಸ್ ಸರ್ವಿಸ್. ಕನೆಕ್ಷನ್ಲೆಸ್ ಸರ್ವಿಸ್ ಅಂದರೆ ನೀನು ಇದೇ ಪಾತಲ್ಲಿ ಹೋಗಬೇಕು ಅಂತ ಏನದು ಪ್ರೀ ಡಿಟರ್ಮೈನ್ಡ್ ಆಗಿರಲ್ಲ. ಎ ಇಂದ ಬಿ ಮುಖಾಂತರ ಹೋಗ್ಬೋದು, ಎ ಇಂದ ಸಿ ಮುಖಾಂತರನಾರು ಹೋಗ್ಬೋದು. ಸೊ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಪ್ರತಿಯೊಂದಕ್ಕೂ ಕೂಡ ಈಗ ನೀವು ಸಿ ಅಂತ ಬಂದಾಗ ಸಿಗೂ ಕೂಡ ನೀವು ಈ ಥರ ಇನಿಷಿಯಲ್ ಮತ್ತು ಲೇಟರ್ ಆಗಿ ಸಪ್ರೇಟಾಗಿ ಟೇಬಲನ್ನು ಬರಿತಾ ಹೋಗ್ಬೋದು. ಸೊ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಇದೇ ರೀತಿ ಇಂಜಿನಿಯರಿಂಗ್ ಕಂಟೆಂಟ್ಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.